ಮೋಸವಾಗಿದೆ. ಅನೇಕರು ಕೆಲಸವಿಲ್ಲದೆ, ಕೆಲಸ ಮಾಡಲು ಮನಸ್ಸಿಲ್ಲದೆ ತಮ್ಮ ಜೀವನವನ್ನೇ ವ್ಯರ್ಥವಾಗಿ ಹಾಳು ಮಾಡಿಕೊಳ್ತಾರೆ, ಬೇರೆಯವರಿಗೆ ಭಾರವಾಗಿರ್ತಾರೆ. ಯೇಸುವ ಮಾದರಿಯನ್ನು ತೋರಿಸಿದ್ದಾರೆ. 30 ವರ್ಷಗಳ ಕಾಲ ಆತನ ಬಡಿಗನಾಗಿ, ತಂದೆ ತಾಯಿಗೆ ಅಧೀನನಾಗಿ ಕೆಲಸ ಮಾಡ್ತಿದ್ದನು. ಭಕ್ತನಾದ ಪೌಲನು ಕೆಲಸ ಮಾಡುತ್ತಾ ಬೇರೆಯವರಿಗೆ ಭಾರವಾಗಿರಲಿಲ್ಲ ನನ್ನ ಪ್ರಿಯರೇ. ಆ ರೀತಿಯಲ್ಲಿ ದೇವರು ಉಂಟು ಮಾಡಿದ ಪ್ರಾರಂಭದಲ್ಲಿಯೇ ಇದನ್ನು ಕಾಯಲಿಕ್ಕೋಸ್ಕರವಾಗಿ, ವ್ಯವಸಾಯ ಮಾಡಲಿಕ್ಕೋಸ್ಕರವಾಗಿ ದೇವರು ಆದಾಮನನ್ನು ಇಟ್ಟನು. ಅನೇಕರು ನೆನೆಸ್ತಾರೆ, ಇಸ್ರಾಯೇಲರಿಗೆ ದೇವರು ಆ ಒಂದು ಮನ್ನವನ್ನು ಸ್ವರ್ಗದಿಂದ ಕೊಡುತ್ತಿದ್ದನು, ಜನರು ಆ ಒಂದು ಮನ್ನವನ್ನು ತಿನ್ನುತ್ತಿದ್ದರು ಎಂಬುದಾಗಿ. ನನ್ನ ಪ್ರಿಯರೇ, ದೇವರ ವಾಕ್ಯವು ಏನು ಹೇಳ್ತದೆ? ಅರಣ್ಯಕಾಂಡ 11ನೇ ಸಂಧಿ 8ನೇ ವಾಕ್ಯದಲ್ಲಿ ನೋಡ್ತೇವೆ, ಮನ್ನಂದ್ರೆ ಒಂದು ಊಟವಲ್ಲ ನನ್ನ ಪ್ರಿಯರೇ. ಮನ್ನ ಅಂದರೆ ಒಂದು ಕಾಳು. ಅದು ಒಂದು ಕಾಳು ಆಗಿದೆ. ಆ ಕಾಳನ್ನು ಜನರು ಆರಿಸ್ಕೊಳ್ತಿದ್ದರು, ಅದನ್ನು ಕುಟ್ಟುತ್ತಾ ಇದ್ದರು, ಅದನ್ನು ಬೀಸ್ತಾ ಇದ್ದರು, ಅದನ್ನು ರೊಟ್ಟಿ ಮಾಡ್ತಿದ್ದರು, ಅದನ್ನು ತಿನ್ನುತ್ತಾ ಇದ್ದರು ಎಂಬುದಾಗಿ ಅರಣ್ಯಕಾಂಡ 11ನೇ ಸಂಧಿ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದು ಕೊತ್ತಂಬರಿ ಕಾಳಿನ ಹಾಗೆ ಇತ್ತೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನಮಗೆ ದೇವರ ವಾಕ್ಯವು ಅಥವಾ ಸತ್ಯವೇದ ಜ್ಞಾನವಿಲ್ಲದೆ ನಾವು ತಪ್ಪೂರಾಗಿದ್ದೇವೆ, ಸೋಲೂರಾಗಿದ್ದೇವೆ. ಮಣ್ಣೆಂದರೆ ಆ ರೀತಿ ಆರಿಸ್ಕೊಂಡು ತಿನ್ನುವಂಥ ವಸ್ತು ಅಲ್ಲ. ಅರಣ್ಯಕಾಂಡ ಸ್ಪಷ್ಟವಾಗಿ ಓದಿರಿ ದೇವರ ವಾಕ್ಯವು, ಅಲ್ಲಿ ತಿಳಿಯಲ್ಪಟ್ಟಿದೆ ಕೊತ್ತಂಬರಿ ಕಾಳಿನ ಹಾಗೆ ಇತ್ತು ಅದು ಎಂಬುದಾಗಿ. ಜನರು ಅದನ್ನು ತಿರುಗಾಡಿ ಅದನ್ನು ಆರಿಸ್ಕೊಳ್ತಾ ಇದ್ದರು, ಅದನ್ನು ಕುಟ್ಟುತ್ತಾ ಇದ್ದರು, ಅದನ್ನು ಬೀಸುತ್ತಾ ಇದ್ದರು, ಅದನ್ನು ರೊಟ್ಟಿ ಮಾಡ್ತಿದ್ದರು, ಅದನ್ನು ಸುಡುತ್ತಾ ಇದ್ದರು, ತಿನ್ನುತ್ತಾ ಇದ್ದರು. ಆ ರೀತಿಯಲ್ಲಿ ದೇವರು ನಮಗೆ ಕೆಲಸ ಮಾಡಲಿಕ್ಕೋಸ್ಕರವಾಗಿ, ವ್ಯವಸಾಯ ಮಾಡಲಿಕ್ಕೋಸ್ಕರವಾಗಿ, ಉತ್ಸಾಹದಿಂದ ಇರಲಿಕ್ಕೋಸ್ಕರವಾಗಿ ಈ ಒಂದು ಲೋಕಕ್ಕೆ ಕಳಿಸಿದ್ದಾನೆ. ದಾನಿಯೇಲಲ್ಲಿ ನೋಡ್ತೇವೆ, ದಾನಿಯೇಲನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಕಾಣಲಿಲ್ಲ ಎಂಬುದಾಗಿ. ಆತನ ಆಲಸ್ಯ ಕಾಣಲಿಲ್ಲ, ಅಕ್ರಮ ಕಾಣಲಿಲ್ಲ. ನನ್ನ ಪ್ರೇರೆ, ಇಂದು ನಮ್ಮ ಜೀವಿತದಲ್ಲಿ ಆಲಸ್ಯ ಸೋಮಾರಿತನ ಇದೆಯಾ ಅಥವಾ ಅಕ್ರಮ ಕ್ರಮವಿಲ್ಲದ ಜೀವಿತ ಇದೆಯಾ? ಪರೀಕ್ಷೆ ಮಾಡಿಕೊಳ್ಳೋಣ. ಅನೇಕರ ಜೀವಿತವನ್ನು ನೋಡುವಾಗ ಅವರಲ್ಲಿ ಆಲಸ್ಯತನ ತುಂಬಿದೆ, ಅಕ್ರಮ ತುಂಬಿದೆ, ಕ್ರಮವಿಲ್ಲದ ಜೀವಿತ ತುಂಬಿದೆ. ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳಬೇಕಾಗಿದೆ. ಇಂದು ನಾವು ನೋಡ್ತೇವೆ, ದೇವರು ಮನುಷ್ಯರನ್ನು ಆಮೇಲೆ ದೇವರೆಂಬುದಾಗಿ ಬರೆಯಲ್ಪಟ್ಟಿದೆ. ಆದಿಕಾಂಡ 2ನೇ ಸಂಧಿ 24-26 ನೋಡಿರಿ. ದೇವರು ಪಕ್ಷಿಗಳನ್ನು, ಪ್ರಾಣಿಗಳನ್ನು ಆಯಾ ಜಾತಿಗನುಸಾರ ಉಂಟು ಮಾಡಿದನೆಂಬುದಾಗಿ. ಆಯಾ ಜಾತಿಗನುಸಾರವಾಗಿ ಕಾಗಿ ಯಾಕೆ ಕರ್ರಗಿದೆ ಎಂಬುದಾಗಿ ಹೇಳುವಾಗ ಅದು ಕರಿ ಜಾತಿ. ನವಿಲು ಯಾಕೆ ಸುಂದರವಾಗಿದೆ ಎಂಬುದಾಗಿ ಹೇಳುವಾಗ ಅದು ನವಿಲು ಜಾತಿ. ಯಾಕೆ ಅದು ಮೇಲೆ ಆರುತ್ತದೆ ಎಂಬುದಾಗಿ ಹೇಳುವಾಗ ಅದು ದೇವರೊಂದು ಆಜ್ಞೆ ಮಾಡಿದ್ದಾನೆ, ಅದಕ್ಕಾಗಿ ಮೇಲೆ ಇರುತ್ತದೆ, ಆರುತ್ತದೆ, ಕಾಡಿನಲ್ಲಿ ವಾಸ ಮಾಡ್ತದೆ. ಮೀನು ಯಾಕೆ ನೀರಿನಲ್ಲಿ ವಾಸ ಮಾಡ್ತೀವಿ ಎಂಬುದಾಗಿ ಹೇಳುವಾಗ ಅದು ನಾನು ನೀರಿನ ಜಾತಿ, ನನ್ನ ಮೀನು ಜಾತಿ. ನನಗೆ ದೇವರು ಉಂಟು ಮಾಡಿದಾಗ ನೀರಿನಲ್ಲಿ ಇರಬೇಕೆಂಬುದಾಗಿ ಆಜ್ಞೆ ಕೊಟ್ಟಿದ್ದಾರೆ, ಅದಕ್ಕಾಗಿ ನೀರಿನಲ್ಲಿ ಇರ್ತೇನೆ ಎಂಬುದಾಗಿ ಅದು ಹೇಳ್ತದೆ. ಕ್ರೂರ ಮೃಗಗಳನ್ನು ಕಾಡಿನಲ್ಲಿ ಹಾಕಿರ್ತಿ, ಸಿಂಹ ನೀನು ಕಾಡಿನಲ್ಲಿ ಹಾಕಿರ್ತಿ, ನೀನು ಬಾ ಊರಲ್ಲಿ ವಾಸ ಮಾಡು ಎಂಬುದಾಗಿ ಹೇಳುವಾಗ ಅದು ಹೇಳ್ತದೆ, ಇಲ್ಲ, ನನಗೆ ದೇವರು ಕಾಡಿನಲ್ಲಿರುವಂಥ ಜಾತಿಯನ್ನಾಗಿ ಮಾಡಿದ್ದಾನೆ, ಮೃಗ ರಾಜನಾಗಿ ಮಾಡಿದ್ದಾನೆ, ಅದಕ್ಕಾಗಿ ನಾನು ಕಾಡಿನಲ್ಲಿ ಇರ್ತೇನೆ ಎಂಬುದಾಗಿ ಅದು ಹೇಳ್ತದೆ. ದೇವರು ಎಲ್ಲವನ್ನು ಆಯಾ ಜಾತಿಗಳ ಉಂಟು ಮಾಡಿದನು. ಆಮೇಲೆ ದೇವರು ಕಾಗಿಗೊಂದು ಜಾತಿ ಇದೆ, ನಾಯಿಗೊಂದು ಜಾತಿ ಇದೆ, ಸಿಂಹಕ್ಕೊಂದು ಜಾತಿ ಇದೆ, ನವಿಲಿಗೊಂದು ಜಾತಿ ಇದೆ. ನನಗೆ ಕೂಡ ಒಂದು ಜಾತಿ ಬೇಕು. ನನ್ನ ಜಾತಿ ನನ್ನಾಗೆ ಇರಬೇಕು, ನನ್ನ ಜಾತಿ ನಾನು ಮಾತಾಡಿದಾಗೆ ಮಾತಾಡಬೇಕು. ಯಾವ ಕಾಗಿ ಜಾತಿ ಸಣ್ಣ ಮರಿ ಕೊಡು ಕೌ ಎಂಬುದಾಗಿ ಹೇಳ್ತದೋ, ನಾಯಿ ಜಾತಿ ಯಾವ ನಾಯಿಯಾಗ ಬೊಗಳ್ತದೋ ಅದು ನಂದದೊಂದು ಜಾತಿ. ನನ್ನಾಗಿರಬೇಕು, ನನ್ನಾಗೆ ಸ್ವರದಲ್ಲಿರಬೇಕು, ನನ್ನಾಗೆ ಮಾತನಾಡಬೇಕೆಂಬುದಾಗಿ ಯೋಚನೆ ಮಾಡಿ ದೇವರು, ಆಮೇಲೆ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಮೇರೆಗೆ ಮನುಷ್ಯನುಂಟು ಮಾಡಿದನು. ನನ್ನ ಪ್ರೇರೆ, ನೀನು ನಾನು ದೇವರ ಜಾತಿ ಆಗಿದ್ದೇವೆ.
ನಾಯಿ ಮರಿ ನಾಯಿ ಆಗಿರ್ತದೆ, ಯಾಕಂದ್ರೆ ನಾಯಿ ಜಾತಿ ಆಗಿರೋದು. ಬೆಕ್ಕಿನ ಮರಿ ಬೆಕ್ಕಾಗಿರ್ತದೆ, ಯಾಕೆ ಬೆಕ್ಕು ಜಾತಿ ಆಗಿದೆ. ಕಾಗೆ ಮರಿ ಕಾಗೆ ಆಗಿರ್ತದೆ, ಕಾಗೆ ಜಾತಿ ಆಗಿದೆ. ಕೋಳಿ ಮರಿ ಭೂಮಿಯಲ್ಲಿ ಹಾಕಿರ್ತದೆ, ನೀನು ಕೂಡ ರೆಕ್ಕೆಗಳಿವೆ ಮೇಲೆ ಹಾರಾಡ ಎಂಬುದಾಗ ಇಲ್ಲ, ನನ್ನ ಜಾತಿ ಭೂಮಿಯಲ್ಲಿ ಇರುವಂಥ ಜಾತಿ ಭೂಮಿಯಲ್ಲಿ ಇರ್ತದೆ. ಆ ರೀತಿಯಲ್ಲಿ ನಾವು ದೇವರ ಜಾತಿ ಆಗಿದ್ದೇವೆ, ದೇವರ ಸ್ವರೂಪ ಹೊಂದಿದ್ದೇವೆ. ದೇವರ ಶ್ವಾಸ, ಈ ಸ್ವರೂಪ ದೇವರ ಸ್ವರೂಪ, ಈ ಶ್ವಾಸದ ದೇವರ ಶ್ವಾಸ, ಈ ಜಾತಿಯದು ದೇವರ ಜಾತಿ ನನ್ನ ಪ್ರಿಯರೇ. ಅದಕ್ಕಾಗಿ ದೇವರ ಹಾಗೆ ನಾವು ಜೀವಿಸಬೇಕಾಗಿದೆ, ದೇವರ ಹಾಗೆ ನಾವು ಮಾತನಾಡಬೇಕಾಗಿದೆ, ದೇವರ ಹಾಗೆ ನಾವು ಧೈರ್ಯದ ಮುಂದೆ ಹೋಗಬೇಕಾಗಿದೆ. ಆದಿಕಾಂಡ 1ನೇ ಸಂದಲ್ಲಿ ದೇವರ ಹೆಸರಿಟ್ಟನು. ಅಲ್ಲಿ 2ನೇ ಸಂದಲ್ಲಿ ನೋಡ್ತೇವೆ ಮನುಷ್ಯನು ಹೆಸರಿಡ್ತಿದ್ದಾನೆ. ನೋಡ್ರಿ, ಆದಿಕಾಂಡ 2ನೇ ಸಂದ 19ನೇ ವಾಕ್ಯ ನೋಡ್ತೇವೆ, ದೇವರು ಎಲ್ಲ ಪ್ರಾಣಿಗಳನ್ನು ಪಕ್ಷಿಗಳನ್ನು ಆದಾಮನ ಬಳಿಗೆ ಕಳಿಸ್ತಾನೆ, ನೋಡೋಣ ಮನುಷ್ಯನು ಏನೇನು ಹೆಸರಿಡ್ತಾನೆ ಎಂಬುದಾಗಿ. ಆಗ ಆದಾಮನು ಕಾಗಿ ಬಂದಾಗ ಕಾಗಿ ಎಂಬುದಾಗಿ ಹೆಸರಿಟ್ಟನು, ಅದೇ ಆಯಿತು. ಮನುಷ್ಯನು ಏನೇನು ಹೆಸರಿಟ್ಟನು ಅದೇ ಆಯಿತು ನನ್ನ ಪ್ರಿಯರೇ. 1ನೇ ಸಂದಲ್ಲಿ ದೇವರ ಹೆಸರಿಟ್ಟನು, 2ನೇ ಸಂದಲ್ಲಿ ಮನುಷ್ಯನ ಹೆಸರಿಟ್ಟನು. ಪ್ರೈಸ್ ದಿ ಲಾರ್ಡ್. ಹೆಸರಿಡುವ ಅಧಿಕಾರ ನಿನಗೆ ಕೊಡಲ್ಪಟ್ಟಿದೆ, ನನಗೆ ಕೊಡಲ್ಪಟ್ಟಿದೆ ನನ್ನ ಪ್ರಿಯರೇ. ಅದಕ್ಕಾಗಿ ಇಡೀ ಪ್ರಪಂಚದಲ್ಲಿ ದೊಡ್ಡ ಸಭಾ ಪಾಲಕರು, ದೊಡ್ಡ ಸಭೆಯ ಪಾಲಕರಾಗಿರುವಂಥ ಪಾಲ್ ಯಾಂಗಿಚ್ ಅವರು ಈ ರೀತಿ ಹೇಳ್ತಾರೆ, ದೇವರ ಹೆಸರಿಡುವ ಅಧಿಕಾರ ನನಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಪ್ರತಿದಿನ ಬೆಳಗಿನ ಜಾವದಲ್ಲಿ ಈ ದಿನವನ್ನು ನಾನು ದೇವರ ನಾಮದಲ್ಲಿ ಸಮಾಧಾನದ ದಿನ ಎಂಬುದಾಗಿ ಹೆಸರಿಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆ ದಿನ ಸಮಾಧಾನವಾಗಿರ್ತದೆ. ಸಂತೋಷದ ದಿನ ಎಂಬುದಾಗಿ ನಾನು ಹೆಸರಿಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆ ದಿನ ಸಂತೋಷವಾಗಿರ್ತದೆ. ನನ್ನ ಪ್ರಿಯ, ದೇವರು ಹೆಸರಿಡುವಂಥ ಅಧಿಕಾರವನ್ನು ನಿನಗೂ ಆಗ ನನಗೆ ಕೊಟ್ಟಿದ್ದಾನೆ. ಪ್ರತಿ ದಿನಕ್ಕೆ ಹೆಸರಿಡೋಣ, ವಾರಕ್ಕೆ ಹೆಸರಿಡೋಣ. ನಮ್ಮ ಮಕ್ಕಳಿಗೆ ನಾವು ಹೆಸರಿಡ್ತೇವೆ, ಆ ರೀತಿಯಲ್ಲಿ ಪ್ರತಿಯೊಂದು ಸಮಸ್ಯೆಗೆ ನಾವು ಹೆಸರಿಡೋಣ. ಮನುಷ್ಯನು ಹೆಸರಿಡುವಂಥ ಅಧಿಕಾರ ಹೊಂದಿದನು. ಆಮೇಲೆ ದೇವರು ಹೇಳ್ತಾನೆ, ನೀವು ದೊರೆತನ ಮಾಡಿರಿ ಎಂಬುದಾಗಿ. ಆದಿಕಾಂಡ 1ನೇ ಸಂಧಿ 28ನೇ ವಾಕ್ಯದಲ್ಲಿ ನೋಡ್ತೇವೆ, ಈ ಭೂಮಿಯ ಜಂತುಗಳ ಮೇಲೆ, ಪಕ್ಷಿಗಳ ಮೇಲೆ, ಪ್ರಾಣಿಗಳ ಮೇಲೆ ನೀವು ದೊರೆತನ ಮಾಡ್ರಿ ಎಂಬುದಾಗಿ. ನಮ್ಮ ದೇವರು ದೊರೆ ಆಗಿದ್ದಾನೆ, ನಾವು ಕೂಡ ದೊರೆಗಳಾಗಿದ್ದೇವೆ. ದೊರೆತನ ಮಾಡುವಂಥ ಅಧಿಕಾರವನ್ನು ನಾವು ಹೊಂದೇವೆ ನನ್ನ ಪ್ರಿಯರೇ. ಇದು ಸೈತಾನನಿಗೆ ಬಹಳ ಸಿಟ್ಟು ಬಂತು. ಅವನು ದೊರೆತನ ಮಾಡಬೇಕೆಂಬ ಕನಸನ್ನು ಕಾಣ್ತಿದ್ದನು. ನಾನು ಈ ಭೂಲೋಕವನ್ನು ದೊರೆತನ ಮಾಡಬೇಕು, ಪ್ರಾಣಿಗಳನ್ನು ಪಕ್ಷಿಗಳನ್ನು ಮನುಷ್ಯನ ಮೇಲೆ ನನ್ನ ದೊರೆತನ ನಡೀಬೇಕು ಎಂಬುದಾಗಿ ಅವನು ಕನಸು ಕಾಣ್ತಿದ್ದನು. ಆದರೆ ದೇವರು ತನ್ನ ದೂತನೇ ಕೊಡದೆ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಮೇರಿಕೆಗೆ ಉಂಟು ಮಾಡಲ್ಪಟ್ಟ ನನಗೂ ನಿನಗೂ ಆ ಒಂದು ಅಧಿಕಾರ ಕೊಟ್ಟಿದ್ದಾನೆ. ನಾವು ದೊರೆತನ ಮಾಡುವಂಥ ಅಧಿಕಾರ ಹೊಂದೇವೆ, ನಾವು ದೊರೆಗಳಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಈ ಒಂದು ಭೂಮಿ ಮೇಲೆ ದೊರೆತನ ಮಾಡುವಂಥವ್ರು, ಪಕ್ಷಿ ಪ್ರಾಣಿಗಳ ಮೇಲೆ ದೊರೆತನ ಮಾಡುವಂಥವ್ರು, ಪ್ರತಿ ದಿನಕ್ಕೆ, ತಿಂಗಳಿಗೆ, ವರ್ಷಕ್ಕೆ ನಾವು ದೊರೆತನ ಮಾಡುವಂಥವ್ರು ಆಗಿದ್ದೇವೆ. ಅನೇಕರು ಗುಲಾಮರಾಗಿ ಬಿಟ್ಟಿದ್ದಾರೆ. ಲೋಕ ಅವರ ಮೇಲೆ ದೊರೆತನ ಮಾಡ್ತದೆ, ಶರೀರ ಅವರ ಮೇಲೆ ದೊರೆತನ ಮಾಡ್ತದೆ. ಆದರೆ ದೇವರು ನಮಗೆ ದೊರೆತನ ಮಾಡುವಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ. ಸೈತಾನ ಕೋಪಗೊಂಡು ದೇವ್ರ ವಿರೋಧಿಯಾಗಿ ದೇವ ಮಕ್ಕಳ ನಿನ್ನ ಮೇಲೆ ನನ್ನ ಮೇಲೆ ಎರಗಿ ಬಂದಾನೆ. ನಾನು ದೊರೆತನ ಮಾಡಬೇಕಾಗಿತ್ತು, ಆದರೆ ನಿನ್ನೆ ಮನೆ ಹುಟ್ಟಿರುವಂಥ, ನಿನ್ನೆ ಮನೆ ಸೃಷ್ಟಿಸಲ್ಪಟ್ಟಂಥ ಮನುಷ್ಯನಿಗೆ ದೇವರಿಗೆ ಅಧಿಕಾರ ಕೊಟ್ಟಿದ್ದಾನೆ ಎಂಬುದಾಗಿ ಸೈತಾನನು ದೇವ ಸ್ವರೂಪಿಗಳಾದ ನಮಗೆ ವಿರೋಧವಾಗಿ ಬಂದಿದ್ದಾನೆ. ನನ್ನ ಪ್ರಿಯರೇ, ನಾವು ಆ ಸೋತಂತ ಸೈತಾನನಿಗೆ ಭಯಪಡದೆ ದೊರೆತನ ಮಾಡೋಣ, ಈ ಲೋಕದ ಮೇಲೆ ದೊರೆತನ ಮಾಡೋಣ. ನನ್ನ ಪ್ರಿಯರೇ, ಮುಂದೆ ನಾವು ನೋಡ್ತೇವೆ, ದೇವರು ದೊಡ್ಡ ಜ್ಞಾನಿಯಾಗಿದ್ದನು, ದೊಡ್ಡ ಶಕ್ತಿಶಾಲಿ ಆಗಿದ್ದನು. ಇಹಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕೋಸ್ಕರವಾಗಿ ದೇವರು ಜ್ಞಾನಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಇಹಲೋಕದ ಬಲಿಷ್ಠರನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ದೇವರು ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಉದಾಹರಣೆಗೋಸ್ಕರವಾಗಿ ಗೊಲೇತನ್ನು ಸೋಲಿಸಲಿಕ್ಕೋಸ್ಕರ ದೇವರು ಇನ್ನೊಬ್ಬ ಗೊಲೇತನ್ನು ಆರಿಸಿಕೊಳ್ಳಲಿಲ್ಲ. ಗೊಲೇತನಿಗೆ 7 ಫೀಟ್ ಇದ್ದರೆ 8 ಫೀಟ್ ಇರುವಂಥ ವ್ಯಕ್ತಿಯನ್ನು ದೇವರು ಆರಿಸಿಕೊಳ್ಳಲಿಲ್ಲ. ಗೊಲಿಯಾತನನ್ನು ಸೋಲಿಸಬೇಕಾಗಿತ್ತು, ಯುದ್ಧ ವೀರನನ್ನು ಸೋಲಿಸಬೇಕಾಗಿತ್ತು. ಬಾಲ್ಯದಿಂದಲೇ ಎಲ್ಲ ಯುದ್ಧ ವಿದ್ಯೆಯನ್ನು ಕಲಿತಂತಹ ಆ ಗರ್ಜು ಸಿಂಹದ ಪಾದಿರುವಂಥ ಗೊಲಿಯಾತನನ್ನು ಸೋಲಿಸಲಿಕ್ಕೋಸ್ಕರವಾಗಿ ಯುದ್ಧ ವಿದ್ಯೆನೇ ತಿಳಿಯದಂಥ, ಕುರಿ ಕಾಯುವಂಥ ಆ ದಾವೀದನನ್ನು ಆರಿಸಿಕೊಂಡನ ಪ್ರಿಯರೇ.
ದೇವರು ಗೊಲೆತನೆ ನೀನು ಈ ರೀತಿ ಗರ್ಜಿಸಲಿದ್ದಿ, ನಿನ್ನ ಅನುಭವದ ಅಹಂಕಾರ ನಿನಗಿದೆ, ಆಯುಧದ ಅಹಂಕಾರ ನಿನಗಿದೆ. ಆದರೆ ನಿನ್ನನ್ನು ಸೋರಿಸಲಿಕ್ಕೋಸ್ಕರವಾಗಿ ಸಾಧಾರಣದ ವ್ಯಕ್ತಿಯನ್ನು ಆರಿಸ್ಕೊಳ್ತೇನೆ, ಕುರಿ ಕಾಯುವಂಥ ಕುರುಬನನ್ನು ಆರಿಸ್ಕೊಳ್ತೇನೆ. ಅವನು ಕವಣೆಯನ್ನು ಕೋಲನ್ನು ಹಿಡಿದುಕೊಂಡು ಬರ್ತಾನೆ ನಿನ್ನನ್ನು ಎದುರಿಸಲಿಕ್ಕೋಸ್ಕರವಾಗಿ. ಆಗ ಗೊಲಿಯಾತನಿಗೆ ಆಶ್ಚರ್ಯವಾಯ್ತು, ಏ ದಾವೀದನೇ, ನನ್ನ ನಾಯಿಯೋ ನೀನು ಕೋಲು ಕವನ್ ಹಿಡ್ಕೊಂಡು ಬರ್ತಾ ಇದ್ದೀನಿ, ನನ್ನನ್ನು ಏನು ತಿಳ್ಕೊಂಡೆ ನೀನು ಎಂಬುದಾಗಿ. ಆದರೆ ದೇವರ ಜ್ಞಾನ ವಿಚಿತ್ರವಾದದ್ದು ನನ್ನ ಪ್ರಿಯರೇ. ಯುದ್ಧ ವಿದ್ಯೆ ಇಲ್ಲದೆ, ಯಾವ ಆಯುಧವಿಲ್ಲದೆ, ಯಾವ ಆಧಾರವಿಲ್ಲದೆ ದಾವೀದನು ಬರ್ತಿದ್ದಾನೆ ಕೋಲನ್ನು ಹಿಡಿದುಕೊಂಡು. ಮತ್ತೆ ಹೇಳ್ತೇನೆ, ಇವತ್ತು ದೇವರು ನಿನ್ನ ನನ್ನ ಕೈಲಿ ಕೊಡ್ತಾನೆ. ಬಲಹೀನನಾದ ನನ್ನನ್ನು ಬಲಿಷ್ಠ ನಿನ್ನನ್ನು ಸೋಲಿಸಲಿಕ್ಕೋಸ್ಕರವಾಗಿ ದೇವರು ಆರಿಸ್ಕೊಂಡನೆಂಬುದಾಗಿ ಇಲ್ಲಿ ಕೂತಂತೆ ಎಲ್ಲರಿಗೂ ಗೊತ್ತಾಗುತ್ತದೆ ಎಂಬುದಾಗಿ ದೇವ ಭಕ್ತನು ಹೇಳ್ತಾನೆ. ನನ್ನ ಪ್ರೇರೆ, ಇಂದು ನೀನು ಬಲಹೀನನೆಂಬುದಾಗಿ ನೀನು ತಿಳ್ಕೊಂಡಿದ್ಯಾ, ಜ್ಞಾನಹೀನನೆಂಬುದಾಗಿ ತಿಳ್ಕೊಂಡಿದ್ಯಾ. ಆದರೆ ದೇವರಿಂದ ನೀನು ಆರಿಸ್ಕೊಂಡನು. ಯಾಕಂದರೆ ಆ ಜ್ಞಾನವಂತರನ್ನು ನಾಚಿಕೆ ಪಡಿಸ್ಲಿಕ್ಕೋಸ್ಕರವಾಗಿ ಜ್ಞಾನಹೀನರಾದ ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ಬಲಿಷ್ಠರ ನಾಚಿಕೆ ಪಡಿಸ್ಲಿಕ್ಕೋಸ್ಕರವಾಗಿ ಬಲಹೀನನಾದ ನಿನ್ನನ್ನು ಆರಿಸ್ಕೊಂಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಮುಂದೆ ಹೋಗೋ ನನ್ನ ಪ್ರೇರೆ. ಈ ದೇವರ ಜ್ಞಾನವು ಆಶ್ಚರ್ಯವಾದ ಜ್ಞಾನ. ನಾವು ದೇವರ ಸ್ವರೂಪಿಯಾಗಿದ್ದೇವೆ. ದೇವರು ನಮ್ಗೆ ಹೆಸರು ಅಧಿಕಾರ ಕೊಟ್ಟಿದ್ದಾನೆ, ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ, ದೊರೆತನ ಮಾಡುವಂಥ ಅಧಿಕಾರ ಕೊಟ್ಟಿದ್ದಾನೆ, ಮತ್ತು ವೈರನ್ನು ಜಯಿಸುವ ಅಧಿಕಾರ ಕೊಟ್ಟಿದ್ದಾನೆ. ಈ ವಾಕ್ಯದೊಂದಿಗೆ ದೇವರು ನಿಮ್ಮನ್ನು ಸಂಧಿಸಲಿ, ನಿಮ್ಮನ್ನು ಮುಂದೆ ಹೋಗುವಂತೆ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರೀತಿಯುಳ್ಳ ತಂದೆಯಾದ ದೇವರ ಸ್ವಾಮಿ, ಜ್ಞಾನಹೀನರನ್ನು ಆರಿಸಿಕೊಂಡಿದ್ದೀವಿ. ಯಾಕಂದರೆ ಜ್ಞಾನವಂತರನ್ನು ನಾಚಿಕೆ ಪಡಿಸೋಕ್ಕೋಸ್ಕರವಾಗಿ, ಬಲಿಷ್ಠರನ್ನು ನಾಚಿಕೆ ಪಡಿಸಬೇಕೆಂಬ ಒಂದು ಉದ್ದೇಶದಿಂದ ಬಲಹೀನರನ್ನು ಆರಿಸಿಕೊಂಡಿದ್ದೀವಿ ಸ್ವಾಮಿ. ನಿಮಗೆ ಸ್ತೋತ್ರ. ಕುಲಹೀನರನ್ನು ಆರಿಸಿಕೊಂಡಿದ್ದೀವಿ, ಯಾಕಂದರೆ ಕುಲಾಧಿಪತಿಗಳು ನಾಚಿಕೆ ಪಡಿಸೋಕ್ಕೋಸ್ಕರವಾಗಿ. ಇಂದು ನಮ್ಮ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬ ವ್ಯಕ್ತಿ ತನ್ನ ದೇವರ ಸ್ವರೂಪಿ, ದೇವರು ಅವನಿಗೆ ಅಧಿಕಾರ ಕೊಟ್ಟಿದ್ದಾನೆ, ದೇವರು ತನಗೆ ದೊರೆತನ ಮಾಡುವಂಥ ಅಧಿಕಾರ ಕೊಟ್ಟಿದ್ದಾನೆ ಎಂಬ ಜ್ಞಾನವನ್ನು ತಿಳ್ಕೊಂಡು ಇಹಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸುವಂತೆ ಮುಂದೆ ಹೋಗಲಿ. ಇಹಲೋಕದ ಬಲಶಾಲಿಗಳನ್ನು ನಾಚಿಕೆ ಪಡಿಸುವಂತೆ ಬಲಹೀನನು ತನ್ನನ್ನು ಬಲಶಾಲಿ ಎಂಬುದಾಗಿ ಹೇಳಿಕೊಳ್ಳಲಿ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಏಳು ಪ್ರಕಾಶಿಸು ಎಂಬ ಕಾರ್ಯಕ್ರಮವು ನಿಮಗೆ ಆಶೀರ್ವಾದದಾಯಕವಾಗಿದೆ ಎಂದು ನಂಬುತ್ತೇವೆ. ಪ್ರಿಯರೇ, ನಮ್ಮ ಈ ಸೇವೆಯು ಬಡ ಮಕ್ಕಳ ಮಧ್ಯದಲ್ಲಿ ನಡೆಸಲಾಗುತ್ತಿದೆ. ಮಕ್ಕಳ ಪೋಷಣೆ, ವಿದ್ಯಾಭ್ಯಾಸ, ಊಟ, ವಸತಿ ಹಾಗೂ ಇದರ ಬೆಳವಣಿಗೆಗಾಗಿ ಸಂತೋಷವಾಗಿ ಕೊಡಲು ಬಯಸುವವರು ನಮ್ಮ ಈ ವಿಳಾಸಕ್ಕೆ ಸಂಪರ್ಕಿಸಬೇಕು. ರೆವರೆಂಡ್ ಪಿ. ಕ್ರಿಸ್ಟಫರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ವಾಡಿ, ಗುಲ್ಬರ್ಗಾ ಡಿಸ್ಟ್ರಿಕ್ಟ್. ಅಕೌಂಟ್ ನಂಬರ್ 107643697713. ಪ್ರಾರ್ಥನೆಯ ಮನವಿಗಳಿಗಾಗಿ ಈ ವಿಳಾಸಕ್ಕೆ ಸಂಪರ್ಕಿಸಿರಿ. ರೆವರೆಂಡ್ ಪಿ. ಕ್ರಿಸ್ಟಫರ್, ಆಲ್ಫಾ ಬೈಬಲ್ ಚರ್ಚ್, ಕಾಂಚನ ಕಾಟೇಜ್, ರೆಸ್ಟ್ ಕ್ಯಾಂಪ್, ವಾಡಿ ಜಂಕ್ಷನ್, ಗುಲ್ಬರ್ಗಾ ಡಿಸ್ಟ್ರಿಕ್ಟ್ 585225. ಇಮೇಲ್ ID pr_Christopher@yahoo.co.in. ಮೊಬೈಲ್ ನಂಬರ್ 9481538022 ಮತ್ತು 9449693144. ಯೇಸು ಸ್ವಾಮಿಯ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಏಳು ಪ್ರಕಾಶ ಎಂಬ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ.
ದೇವರು ನಮ್ಗೆ ಕೊಟ್ಟಿರೋ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನನ್ನ ಪ್ರಿಯರೇ, ಈಗಿನ ಕಾಲವನ್ನು ನೋಡುವಾಗ, ಪೌಲನು ಜೀವಿಸಿರೋ ಸಮಯದ ಕಾಲವನ್ನು ನೋಡುವಾಗ ಬಹಳ ವ್ಯತ್ಯಾಸವಾಗಿದೆ. ನನ್ನ ಪ್ರಿಯರೇ, ಸುಮಾರು 2000 ವರ್ಷಗಳ ಹಿಂದೆಲೇ ಪೌಲನು ಈ ರೀತಿ ಹೇಳ್ತಿದ್ದಾನೆ. ಇಬ್ರಿಯರ ಪತ್ರಿಕೆ 5ನೇ ಸಂಧಿ 12ನೇ ವಾಕ್ಯದಲ್ಲಿ ನೋಡ್ತೇವೆ, ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬ ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ ಎಂಬುದಾಗಿ. ಕಾಲವನ್ನು ನೋಡಿದರೆ ನೀವು ಬೋಧಕರಾಗಿರಬೇಕಾಗಿತ್ತು ಎಂಬುದಾಗಿ. ಅದಕ್ಕೆ ಕೂಡ ನೀವು ಕಾಲವನ್ನು ನೋಡ್ತಾ ಇಲ್ಲ. ಒಬ್ಬ ನಿಮಗೆ ದೈವೋಕ್ತಿಗಳ ಮೂಲಕ ಪಾಠವನ್ನು ಕಲಿಸಿಕೊಡಬೇಕಾಗಿದೆ. ನನ್ನ ಪ್ರಿಯರೇ, ನಾವಿಂದು ಕಾಲವನ್ನು ನೋಡಬೇಕಾಗಿದೆ, ದೃಷ್ಟಿಸಬೇಕಾಗಿದೆ. ಕಾಲವು ಬದಲಾಗಿದೆ, ಜನರು ಬದಲಾಗಿದ್ದಾರೆ. ಈ ಒಂದು ಕಾಲವು ಭಯಂಕರವಾದ ಕಾಲದಲ್ಲಿದ್ದೇವೆ. ಈಗಿನ ಕಾಲವು ಎಚ್ಚರವಾಗಿರುವ ಕಾಲ ಎಂಬುದಾಗಿ ತಿಳ್ಕೊಳ್ಳ್ರಿ ಎಂಬುದಾಗಿ ರೋಮ ಪತ್ರಿಕೆ 13ನೇ ಸಂಧಿ 11ನೇ ವಾಕ್ಯದಲ್ಲಿ ನೋಡ್ತೇವೆ. ನಾವು ನೋಡ್ತೇವಲ್ಲ ಸ್ಪಷ್ಟವಾಗಿ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗಿರತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ ಎಂಬುದಾಗಿ. ಈಗಿನ ಕಾಲವು ಮಲಗುವಂಥ ಕಾಲವಲ್ಲ, ನಿದ್ರೆಯಿಂದ ಎಚ್ಚರವಾಗಿ ಇರುವಂಥ ಕಾಲವಾಗಿದೆ. ಅದಕ್ಕಾಗಿ ನಾವು ಅದನ್ನು ಎಲ್ಲವನ್ನು ಮಾಡಬೇಕಾಗಿದೆ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದಕ್ಕಿಂತ, ನಾವು ಮೊದಲು ಯೇಸು ಸ್ವಾಮಿ ನಂಬಿರುವಂಥ ಕಾಲದಲ್ಲಿ ಇದ್ದಕ್ಕಿಂತ, ನಾವು ಸುಮಾರು 25 ವರ್ಷ ಹಿಂದೆ ಹಳ್ಳಿ ಹೋಗಿ ಸುವಾರ್ತೆಯನ್ನು ಸಾರುವಾಗ ಹಳ್ಳಿಯ ಜನರು ನಮ್ಮನ್ನು ಪ್ರೀತಿಸಿದ್ದರು, ಸ್ವಾಗತಿಸಿದ್ದರು, ಊಟ ಉಪಚಾರನ ಕೊಡ್ತಾ ಇದ್ದರು. ಆದರೆ ಈಗ ಹಳ್ಳಿಯ ಸೇವೆಯನ್ನು ಮಾಡಬೇಕಾದ್ರೆ ಹೆಜ್ಜೆಗೂ ನಮಗೆ ನಿಂದೆ ಇದೆ, ಹೆಜ್ಜೆಗೆ ನಮಗೆ ವಿರೋಧವಿದೆ. ಸ್ಪಷ್ಟವಾಗಿದೆ ನನ್ನ ಪ್ರಿಯರೇ. ನಾವು ಕ್ರಿಸ್ತನ ಮೊದಲು ನಂಬಿದ ಕಾಲದಲ್ಲಿ ಇದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು, ನಮ್ಮ ಬಿಡುಗಡೆ ಹತ್ತಿರವಾಯಿತು. ಹಿಂದೆ ನಾವು ನಂಬಿದೆವು, ಆಗ ಯಾವ ಹಿಂಸೆಗಳಿರಲಿಲ್ಲ, ಯಾವ ತೊಂದರೆಗಳಿರಲಿಲ್ಲ, ಯಾವ ನಿಂದೆಗಳಿರಲಿಲ್ಲ. ಈಗ ನಿಂದೆಗಳಿವೆ. ನಿಂದೆ ಹಿಂದೆಲೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿದೆ ನನ್ನ ಪ್ರಿಯರೇ. ನಿಂದೆ ಇಲ್ಲದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಿಂದೆಗಳಿವೆ, ಹಿಂಸೆಗಳಿವೆ, ಅವಮಾನಗಳಿವೆ, ಯಾವ ಪ್ರೋತ್ಸಾಹವಿಲ್ಲ, ವಿರೋಧಿಗಳ ವಿರೋಧತ್ವವಿದೆ. ಆದ ಕೂಡ ನಾವು ಕಾಲವನ್ನು, ಇದು ನಿದ್ರೆಯಿಂದ ಎಚ್ಚರವಾಗಿರುವ ಕಾಲವನ್ನು ತಿಳ್ಕೊಂಡು ಮುಂದೆ ಹೋಗಬೇಕಾಗಿದೆ. ಇದು ಎಚ್ಚರವಾಗಿರುವಂಥ ಕಾಲವಾಗಿದೆ, ಇದು ಮಲಗುವಂಥ ಕಾಲವಲ್ಲ. ಯಾಕಂದರೆ ಸೈತಾನ್ ಏನು ಮಾಡಿದೆ ನೋಡ್ರಿ. ಪ್ರಕಟಣೆ 12ನೇ ವಾಕ್ಯದಲ್ಲಿ ನೋಡ್ತೇವೆ, ಸೈತಾನನು ತನಗಿರುವ ಕಾಲ ಸ್ವಲ್ಪ ಅಂತ ತಿಳ್ಕೊಂಡು ಮಹಾರೌದ್ರನಾಗಿ ನಮ್ಮ ಮೇಲೆ ಬಂದಿದ್ದಾನೆ. ಸೈತಾನ್ ತಿಳ್ಕೊಂಡಿದ್ದಾನೆ ತನಗೆ ಸ್ವಲ್ಪವೇ ಕಾಲ ಎಂಬುದಾಗಿ. ಆದರೆ ದೇವ ಜನರ ನಾವು, ದೇವರ ಮಕ್ಕಳಾದ ನಾವು ಕಾಲದ ಸಮಯವನ್ನು ತಿಳಿಯದೆ ನಾವು ಮನಸ್ಸಿಗೆ ಬಂದಾಗ ಜೀವಿಸ್ತಿದ್ದೇವೆ. ಸೈತಾನನು ತನಗಿರೋ ಕಾಲವು ಸ್ವಲ್ಪ ತಿಳ್ಕೊಂಡು ಮಹಾರೌದ್ರನಾಗಿ ನಮ್ಮ ಮೇಲೆ ಇಳಿದು ಬಂದಿದ್ದಾನೆ ನನ್ನ ಪ್ರೇರೆ. ಈ ದಿನಗಳು ಕೆಟ್ಟವುಗಳಾಗಿವೆ. ಅದಕ್ಕಾಗಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮನ್ನು ನಾವೇ ತಿಳ್ಕೊಳ್ಳೋಣ. 2 ಕೊರಿಂಥ 13:15 ವಾಕ್ಯದಲ್ಲಿ ನೋಡ್ತೇವೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂಬುದಾಗಿ ನಿಮ್ಮನ್ನು ನೀವೇ ತಿಳ್ಕೊಳ್ಳಿರಿ ಎಂಬುದಾಗಿ. ಇಂದು ನಮ್ಮನ್ನು ನಾವೇ ತಿಳ್ಕೊಳ್ಳೋಣ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇದು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂಥ ಕಾಲದಲ್ಲಿದ್ದೇವೆ, ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಕಾಲದಲ್ಲಿದ್ದೇವೆ, ನಮ್ಮನ್ನು ನಾವೇ ದೇವರ ಪಾದದಲ್ಲಿ ಬೀಳುವಂಥ ಕಾಲದಲ್ಲಿದ್ದೇವೆ. ಯಾಕಂದರೆ ಕಠಿಣ ಕಾಲದಲ್ಲಿದ್ದೇವೆ, ವೈರಿಯು ನಮ್ಮ ಮೇಲೆ ಬೀಳುವಂಥ ಕಾಲದಲ್ಲಿದ್ದೇವೆ, ಎಚ್ಚರವಾಗಿರುವಂಥ ಕಾಲದಲ್ಲಿದ್ದೇವೆ. ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮನ್ನು ನಾವೇ ತಿದ್ದಿಕೊಳ್ಳೋಣ, ನಮ್ಮನ್ನು ನಾವು ವಿಶ್ವಾಸದಲ್ಲಿ ಬೆಳೆಸಿಕೊಳ್ಳೋಣ. ನನ್ನ ಪ್ರೇರೆ, ಇದು ಕಠಿಣವಾದ ಕಾಲ. ಸೆಲ್ಫ್ ಡೆವಲಪ್ಮೆಂಟ್ ಎಂಬುದಾಗಿ ಅನೇಕ ರೀತಿಯಲ್ಲಿ ಅನೇಕರು ಡೆವಲಪ್ಮೆಂಟ್ ಒಂದು ಟ್ರೈನಿಂಗ್ ಇರ್ತಾರೆ. ಇದು ನಮ್ಮನ್ನು ನಾವೇ ಬೆಳೆಸ್ಕೊಳ್ಳುವಂಥದ್ದು, ನಮ್ಮನ್ನು ನಾವೇ ಸೆಲ್ಫ್ ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಪ್ರಾರ್ಥನೆ ಜೀವಿತದಲ್ಲಿ ನಮ್ಮನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ, ನಂಬಿಕೆ ಜೀವಿತದಲ್ಲಿ ನಮ್ಮನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ, ಒಳ್ಳೆಯ ಒಂದು ನಡತೆಯ ಜೀವಿತದಲ್ಲಿ ನಮ್ಮನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ ನನ್ನ ಪ್ರಿಯರೇ. ಯಾಕಂದರೆ ಕಠಿಣ ಕಾಲದಲ್ಲಿ ನಾವಿದ್ದೇವೆ, ಕಠಿಣ ಯುದ್ಧದಲ್ಲಿ ನಾವಿದ್ದೇವೆ, ಕಠಿಣ ಯುದ್ಧವನ್ನು ನಾವು ಮಾಡಬೇಕಾಗಿದೆ.
ವೈರನ್ನು ಎದುರಿಸಿ ನಿಲ್ಲಬೇಕಾಗಿದೆ. ಆ ವೈರನ್ನು ಎದುರಿಸಿ ನಿಲ್ಲಬೇಕಾದಕ್ಕೋಸ್ಕರವಾಗಿ ನಮ್ಮನ್ನು ನಾವೇ ಸಿದ್ಧಪಡಿಸ್ಕೊಳ್ಳೋಣ. ನಾವು ರೋಮಪುರ ಬರಪತ್ರಿಕೆ 13:11 ನೋಡಬೇಕಾದ್ರೆ ನೋಡ್ತೇವೆ, ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ನನ್ನ ಪ್ರಿಯರೇ, ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನ ಬಿಟ್ಟು ಬಿಡೋಣ, ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಎಫೆಸ ಬರಪತ್ರಿಕೆ 6ನೇ ಸಂದಲ್ಲಿ ನೋಡ್ತೇವೆ, ಪೌಲ್ ಹೇಳ್ತಾನೆ, ಈ ಕಠಿಣ ಯುದ್ಧದಲ್ಲಿ ನಾವು ಹೋರಾಡಿ ಜಯಶಾಲಿಗಳಾಗಲಿಕ್ಕೋಸ್ಕರವಾಗಿ ದೇವರು ದಯಪಾಲಿಸುವಂಥ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. ದೇವರು ದಯಪಾಲಿಸುವ ಸರ್ವ ಆಯುಧ ಯಾವುದಾಗಿದೆ? ಸತ್ಯೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ ಎಂಬುದಾಗಿ. ಈ ಲೋಕದಲ್ಲಿ ಎಲ್ಲಿಯೂ ಸತ್ಯವಿಲ್ಲ ನನ್ನ ಪ್ರಿಯರೇ. ಈ ಲೋಕವು ಸುಳ್ಳಿನಲ್ಲೇ ತುಂಬಿದೆ, ಈ ಲೋಕವು ಮೋಸದಲ್ಲೇ ತುಂಬಿದೆ, ಈ ಲೋಕವು ವಂಚನೆಯಲ್ಲಿ ತುಂಬಿದೆ, ಎಲ್ಲ ಕಡೆ ಸುಳ್ಳಿದೆ. ಅದಕ್ಕಾಗಿ ಕಠಿಣ ಯುದ್ಧದಲ್ಲಿ ನಾವು ಜಯಶಾಲಿಗಳಾಗಲಿಕ್ಕೋಸ್ಕರವಾಗಿ ಸತ್ಯವೆಂಬ ನಡುಕಟ್ಟು ನಾವು ಕಟ್ಟಿಕೊಳ್ಳಬೇಕಾಗಿದೆ. ಯೇಸು ಸ್ವಾಮಿ ಹೇಳಿದೆ, ನಾನೇ ಸತ್ಯವೂ ಆಗಿದ್ದೇನೆ ಎಂಬುದಾಗಿ. ಅಂದರೆ ಯೇಸು ಸ್ವಾಮಿಯನ್ನೇ ನಮ್ಮ ನಡುಕಟ್ಟನಾಗಿ ಕಟ್ಟಿಕೊಳ್ಳಬೇಕಾಗಿದೆ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಬೇಕಾಗಿದೆ. ಎಲ್ಲ ಕಡೆ ಅನೀತಿ ತುಂಬಿದೆ, ನೀತಿವಂತನು ಒಬ್ಬರಾದರೂ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ನೀತಿ ಸ್ವಲ್ಪ ದೇವರನ್ನು ಧರಿಸಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳೋಣ. ಅನೀತಿಯಿಂದ ತುಂಬಿದ ಲೋಕದಲ್ಲಿ ನಾವು ನೀತಿವಂತರಾಗಿ ಬಾಳೋಣ ನನ್ನ ಪ್ರೇರೆ. ಸತ್ಯೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಈ ಲೋಕದ ಯಾತ್ರೆಯನ್ನು ನಾವು ಬೆಳೆಸ್ಕೊಳ್ಳೋಣ. ನಾವು ಮೊದಲಿಗೆ ನಮ್ಮನ್ನೇ ಅದಿಂದಲ್ಲಿ ಇಟ್ಕೊಂಡು ಪ್ರಸಂಗಿ ನೋಡ್ತೀವಿ, ಆದಿಗಿಂತಲೂ ಅಂತ್ಯವು ಲೇಸ್ ಎಂಬುದಾಗಿ. ಅನೇಕರ ಜೀವಿತ ಆದಿಯಲ್ಲಿ ಒಳ್ಳೆಯದಾಗಿರ್ತದೆ, ಅಂತ್ಯದಲ್ಲಿ ಸೋತು ಹೋಗುತ್ತದೆ, ಬಿದ್ದು ಹೋಗುತ್ತದೆ, ವಿಗ್ರಹಾರಾಧನೆ ಇರುತ್ತದೆ. ಜ್ಞಾನಿಯಾದ ಸೊಲೊಮೋನ ಜೀವಿತ ನೋಡ್ರಿ, ಆತನ ಪ್ರಾರ್ಥನೆಯು ಬಹಳ ಬಲವುಳ್ಳದಾಗಿತ್ತು, ಆತನ ಜ್ಞಾನವು ಬಲವುಳ್ಳದಾಗಿತ್ತು, ಆತನ ದೇವರಿಗೆ ಮೆಚ್ಚುಗೆಯಾದ ವ್ಯಕ್ತಿಯಾಗಿದ್ದನು. ಆದರೆ ಅಂತ್ಯವು ನೋಡ್ರಿ, ಆತನ ವಿಗ್ರಹಾರಾಧಕರಾದನು, ವಿಗ್ರಹಾರಾಧನೆ ಕಟ್ಟಿಕೊಂಡನು. ದೇವರ ಆತನಿಗೆ ಒಂದಲ್ಲ ಎರಡಲ್ಲ ಮೂರಾವರ್ತಿ ಎಚ್ಚರಿಸಿದರು, ದೇವರ ಎಚ್ಚರಿಕೆಗೆ ಮೀರಿ ತಪ್ಪಿ ಹೋಗುವಂಥ ವ್ಯಕ್ತಿಯಾಗಿದ್ದು ನನ್ನ ಪ್ರೇರೆ. ಇಂದು ನಮ್ಮ ಜೀವಿತ ಪರೀಕ್ಷೆ ಮಾಡಿಕೊಳ್ಳೋಣ. ಒಳ್ಳೆಯದು ಪ್ರಾರಂಭಿಸಿದ್ದೇವೆ, ಆದರೆ ಅದು ಮುಕ್ತಾಯ ಯಾವ ರೀತಿ ಇದೆ? ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಯೆರಿಕೋ ಊರನ್ನು ಒಕ್ಕು ದಾಟಿ ಹೋಗುತ್ತಾ ಇದ್ದನು. ಅಲ್ಲಿ ಜಕ್ಕಾನೆಂಬ ಹೆಸರೊಬ್ಬ ವ್ಯಕ್ತಿ ಇದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನೆಂಬುದಾಗಿ. ಆ ವ್ಯಕ್ತಿಗೆ ಯೇಸು ಎಂಥವನೆಂಬುದಾಗಿ ನೋಡಲು ಅಪೇಕ್ಷಿಸಿದನೆಂಬುದಾಗಿ. ಎಂಥ ವ್ಯಕ್ತಿ ಆಗಿರ್ಬೋದು ಯೇಸು ಸ್ವಾಮಿ. ಸತ್ತವರಿಗೆ ಜೀವನ ಕೊಡ್ತಾನೆ, ಕುಂಟರಿಗೆ ಕಾಲನ್ನು ಕೊಡ್ತಾನೆ, ಕೂಡರಿಗೆ ಕಣ್ಣನ್ನು ಕೊಡ್ತಾನೆ. ಕೇವಲ 5 ರೊಟ್ಟಿ 2 ಮೀನುಗಳಿಂದ 5,000 ಜನಕ್ಕೆ ಊಟ ಮಾಡಿಸ್ತಾನೆ ಮತ್ತು 12 ಪುಟ್ಟಿ ಉಳಿತವೆ. ನೀರಿನ ಮೇಲೆ ನಡೀತಾನೆ, ನೀರನ್ನು ಸಮುದ್ರವನ್ನು ಗದರಿಸ್ತಾನೆ, ಶಾಂತಪಡಿಸ್ತಾನೆ, ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸ್ತಾನೆ. ಎಂಥ ವ್ಯಕ್ತಿ ಆಗಿರಬೇಕು ಎಂಬುದಾಗಿ ಯೇಸು ಸ್ವಾಮಿಯನ್ನು ನೋಡಲು ಆತನ ಅಪೇಕ್ಷಿಸಿದ ನನ್ನ ಪ್ರೇರೆ. ಆದರೆ ಆತನ ಅಪೇಕ್ಷೆಯಂತೆ ಒಂದು ಕಾಲ ಬಂತು, ಒಂದು ಸಮಯ ಬಂತು. ಯೇಸು ಸ್ವಾಮಿ ಆ ಯೆರಿಕೋ ಊರನ್ನು ಒಕ್ಕು ದಾಟಿ ಹೋಗುತ್ತಾ ಇದ್ದನು. ಆಗ ಇದು ಜಕ್ಕಾನಿಗೆ ಗೊತ್ತಾಯಿತು, ಓ ನಾನು ಯಾವ ವ್ಯಕ್ತಿ ನೋಡಲು ಅಪೇಕ್ಷಿಸಿದ್ದೇನೋ, ಯಾವ ವ್ಯಕ್ತಿಯನ್ನು ನಂಬಲು ಅಪೇಕ್ಷಿಸಿದ್ದೇನೋ ಆ ವ್ಯಕ್ತಿ ಯೇಸು ಅನ್ನುವಂಥ ಒಬ್ಬ ವ್ಯಕ್ತಿ ಈ ಊರನ್ನು ಒಕ್ಕು ದಾಟಿ ಹೋಗ್ತಿದ್ದಾನೆ. ಅದಕ್ಕೋಸ್ಕರವಾಗಿ ಆತನು ಬರುವಂಥ ಮಾರ್ಗದಲ್ಲಿ ಇರುವಂಥ ಆಲದ ಮರವನ್ನು ಹತ್ತಿದ್ದ ನನ್ನ ಪ್ರೇರೆ. ಆತನ ಗಿಡ್ಡನಾಗಿದ್ದನು. ಜನರ ಗುಂಪಿನ ನಿಮಿತ್ತ ಆತನು ನೋಡಲಾರ್ದ ಹೋದನು. ಯಾವಾಗಲೂ ಜನರ ಒಂದು ಗುಂಪು ನಮಗೆ ಅಡ್ಡಿ ಮಾಡ್ತದೆ. ದೇವರನ್ನು ನೋಡಲಿಕ್ಕೋಸ್ಕರವಾಗಿ, ದೇವರ ಮಾರ್ಗದಲ್ಲಿ ಬೆಳಲಿಕ್ಕೋಸ್ಕರವಾಗಿ, ದೇವರನ್ನು ಕಂಡುಕೊಳ್ಳಲಿಕ್ಕೋಸ್ಕರವಾಗಿ ಜನರ ಗುಂಪು ನಮಗೆ ಅಡ್ಡಿ ಮಾಡ್ತಾನೆ ನನ್ನ ಪ್ರೇರೆ. ಆದರೆ ಜಕ್ಕಾಯನು ಕೂಡ ಅಡ್ಡಿ ಮಾಡಿತು. ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ಆತನು ನೋಡಲಾರದೆ ಹೋದನೆಂಬುದಾಗಿ. ಆದರೆ ಅಲ್ಲೇ ನಿಂದಿರಲಿಲ್ಲ. ಆತನು ಮುಂದೆ ಓಡಿ ಹೋಗಿ
ಯೇಸು ಸ್ವಾಮಿ ಬರ್ತಿರುವಂಥ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದ ನನ್ನ ಪ್ರೇಯರೆ. ನಾವು ಕೂಡ ಆತನು ಬರುವಂಥ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ. ಮರದ ಮಾರ್ಗದಲ್ಲಿರುವಂಥ ಒಂದು ಮರವನ್ನು ಹತ್ತಬೇಕಾಗಿದೆ. ಕಷ್ಟ ನನ್ನ ಪ್ರೇಯರೆ. ಮರವನ್ನು ಹತ್ತಬೇಕಾದ್ರೆ ಕಷ್ಟವಾದ ಕೆಲಸ. ಜಕ್ಕಾಯನಿಗೂ ಅದು ಅಸಾಧ್ಯವಾದ ಕೆಲಸ. ಬಟ್ಟೆ ಕೊಳೆಯಾಗುತ್ತವೆ, ಕಾಲಿರುವಂಥ ಚಪ್ಪಲಿಯನ್ನು ಬಿಡಬೇಕಾಗುತ್ತದೆ, ಜಂಪ್ ಹಿಡಿಬೇಕಾಗುತ್ತದೆ. ಕಷ್ಟಪಟ್ಟು ಹತ್ತಿದನು, ಹತ್ತಿ ಮೇಲೆ ಕೂತುಕೊಂಡನು. ಆದರೆ ಯೇಸು ಸ್ವಾಮಿ ಅಲ್ಲಿಗೆ ಬಂದು ಅಲ್ಲಿ ನಿಂತನು. ಜಕ್ಕಾಯನಿಗೆ ಆಶ್ಚರ್ಯವಾಯಿತು. ಯೇಸು ಸ್ವಾಮಿ ನಿಂತುಕೊಂಡಿದ್ದಾನೆ, ಇದು ನನಗೆ ಒಳ್ಳೆಯ ಸಂದರ್ಭ, ಯೇಸು ಸ್ವಾಮಿನ ನೋಡಬಹುದೆಂಬುದಾಗಿ ಆಲದ ಮರದ ಎಲೆಗಳನ್ನು ಬಿಚ್ಚಿ ಇಣುಕಿ ಆತನ ನೋಡಲು ಆಸೆ ಪಟ್ಟನು. ಆದರೆ ಯೇಸು ಸ್ವಾಮಿ ಮೇಲಕ್ಕೆ ನೋಡ್ತಿದ್ದಾನೆ, ಜಕ್ಕಾಯನು ಕೆಳಗೆ ನೋಡ್ತಿದ್ದಾನೆ. ಮನುಷ್ಯರ ಸ್ವಭಾವ ಅದೇ ಆಗಿದೆ. ನಾವು ಕೆಳಗೆ ನೋಡ್ತೇವೆ, ಈ ಲೋಕವನ್ನು ನೋಡ್ತೇವೆ, ಶರೀರವನ್ನೇ ನೋಡ್ತೇವೆ, ಲೋಕದ ಆಶೆ ಪಾಶೆಯನ್ನು ನೋಡ್ತೇವೆ, ಲೋಕದ ಆಡಂಬರವನ್ನು ನೋಡ್ತೇವೆ, ಅಳಿದು ಹೋಗುವಂಥ ನಶಿಸಿ ಹೋಗುವಂಥ ಈ ಲೋಕವನ್ನು ನೋಡ್ತೇವೆ. ಮನುಷ್ಯನ ಕೆಳಗೆ ನೋಡುವಂಥ ವ್ಯಕ್ತಿ ದೇವರ ಮೇಲೆ ನೋಡ್ತಿದ್ದಾನೆ. ಯೇಸು ಸ್ವಾಮಿ ಮೇಲೆ ನೋಡ್ತಿದ್ದಾನೆ. ಮೇಲೆ ನೋಡಿ ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಜಕ್ಕಾಯನಿಗೆ ಆಶ್ಚರ್ಯವಾಯಿತು. ನಾನು ಕೂತಿರೋ ಸ್ಥಳ ಯೇಸು ಸ್ವಾಮಿಗೆ ಹೇಗೆ ಗೊತ್ತಾಯಿತು, ನನ್ನ ಹೆಸರು ಯೇಸು ಸ್ವಾಮಿಗೆ ಗೊತ್ತಾಯಿತು ಎಂಬುದಾಗಿ. ಹೌದು ನನ್ನ ಪ್ರೇರಣೆ, ಇನ್ನು ನೀನು ಎಲ್ಲಿ ಕೂತ್ಕೊಂಡಿದ್ದಿ ಆತನಿಗೆ ಗೊತ್ತಿದೆ. ನೀನು ಕೂತ್ಕೊಳ್ಳೋದು ಹೇಳುವುದು ಆತನಿಗೆ ಗೊತ್ತಿದೆ. ದೂರದಿಂದಲೇ ಆಲೋಚನೆ ಬಲ್ಲವನಾಗಿದ್ದಾನೆ. ಯೇಸು ಸ್ವಾಮಿ ಜಕ್ಕಾಯನ ಆಲೋಚನೆ ಬಲ್ಲವನಾಗಿದ್ದನು. ಜಕ್ಕಾಯನ ಆಲೋಚನೆ ಏನಾಗಿತ್ತು? ಯೇಸುವನ್ನು ನೋಡಬೇಕೆಂಬ ಆಲೋಚನೆ ಆಗಿತ್ತು. ಜಕ್ಕಾಯನ ಹೆಸರನ್ನು ಕೂಡ ಆತನು ಬಲ್ಲವನಾಗಿದ್ದನು. ಇಂದು ಈ ಸಂದೇಶವನ್ನು ಕೇಳುವಂತ ನನ್ನ ಪ್ರಿಯ ಸಹೋದರನೇ, ನಿನ್ನ ಹೆಸರು ಯೇಸು ಸ್ವಾಮಿ ಬಲ್ಲವನಾಗಿದ್ದಾನೆ. ನೀನು ಕೂತಿರುವಂಥ ಸ್ಥಳವನ್ನು ಯೇಸು ಕ್ರಿಸ್ತನ ಬಲ್ಲವನಾಗಿದ್ದಾನೆ. ನೀನು ಬಡತನದಲ್ಲಿ ಕೂತಿದೆಯೋ, ಸಾಲದಲ್ಲಿ ಕೂತಿದೆಯೋ, ನಾಚಿಕೆಯಲ್ಲಿ ಕೂತಿದೆಯೋ, ಅವಮಾನದಲ್ಲಿ ಕೂತಿದೆಯೋ, ಕೂತಿರುವ ಸ್ಥಳವು ವ್ಯಭಿಚಾರಿಯ ಒಂದು ಆಶ್ರಮದಲ್ಲಿ ಕೂತಿದೆಯೋ, ಯೇಸು ಸ್ವಾಮಿ ಬಲ್ಲವನಾಗಿದ್ದಾನೆ. ಯೇಸು ಅಲ್ಲಿಗೆ ಬರುವಂತನಾಗಿದ್ದಾನೆ. ನೀನು ಕೂತಿರೋ ಸ್ಥಳಕ್ಕೆ ಯಾವ ವ್ಯಕ್ತಿ ಬರಲಿಕ್ಕೆ ಸಾಧ್ಯವಿಲ್ಲ, ಯಾವ ವ್ಯಕ್ತಿ ನಿನ್ನನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಯಾವ ವ್ಯಕ್ತಿ ನಿನ್ನ ಗುರುತಿಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಿನ್ನನ್ನು ಉಂಟು ಮಾಡಿರುವಂಥ ದೇವರು, ನಿನ್ನ ಸೃಷ್ಟಿಸಿರುವಂಥ ದೇವರು, ಆದಿಯಲ್ಲಿ ಅಂತ್ಯವನ್ನು ಬಲ್ಲಂತ ದೇವರು ನೀನು ಕೂತಿರುವ ಸ್ಥಳ ಬಲ್ಲವನಾಗಿದ್ದಾನೆ. ಆ ಸ್ಥಳಕ್ಕೆ ಬರುವಂತನಾಗಿದ್ದಾನೆ. ನಿನ್ನ ಹೆಸರು ಕರೆಯುವಂತನಾಗಿದ್ದಾನೆ. ನನ್ನ ಪ್ರೇರೆ, ಒಂದು ವೇಳೆ ನೀನು ಧರ್ಮ ನಿಂದಕರೊಡನೆ ಕೂತುಕೊಂಡಿದೆಯಾದರೆ, ಪಾಪಿಷ್ಠರೊಡನೆ ಕೂತುಕೊಂಡಿದೆಯಾದರೆ, ವ್ಯಭಿಚಾರಿಗಳೊಡನೆ ಕೂತುಕೊಂಡಿದೆಯಾದರೆ, ಇನ್ನೂ ಸಮಯವಿದೆ. ಯೇಸು ಸ್ವಾಮಿ ಗೊತ್ತಿದೆ ಎಲ್ಲಿ ಕೂತ್ಕೊಂಡಿದೆ ಎಂಬುದಾಗಿ. ಯೇಸು ಸ್ವಾಮಿ ಬಲ್ಲವನಾಗಿದ್ದಾನೆ. ನೀನು ಕೂತಿರುವಂಥ ಸ್ಥಳವು ಅದು ಅಪವಿತ್ರವಾದ ಸ್ಥಳ ಎಂಬುದಾಗಿ, ನೀನು ಕೂತಿರುವಂಥ ಸ್ಥಳವು ಮೋಸವಾದ ಸ್ಥಳ ಎಂಬುದಾಗಿ, ನೀನು ಕೂತಿರುವ ಸ್ಥಳವು ಬೇರೆ ಕಾಣಬಾರದು ಎಂಬುದಾಗಿ ಅಡಗಿಕೊಂಡು ಕೂತಿದೆ ಎಂಬುದಾಗಿ ಬಲ್ಲವನಾಗಿದ್ದಾನೆ. ಒಂದು ವೇಳೆ ಹಿಂದೆ ಯೇಸು ಸ್ವಾಮಿ ನೀನು ಕೂತಿರುವಂತ ಆ ಕುಡುಕಸ್ಥರ ಸ್ಥಳದಲ್ಲಿ ಬಂದಿದ್ದಾದರೆ ನೀನು ನಾಚಿಕೆ ತಲೆ ತಗ್ಗಿಸಬೇಕಾಗುತ್ತದೆ. ಒಂದು ವೇಳೆ ಹಿಂದೆ ಯೇಸು ಸ್ವಾಮಿ ನೀನು ಕೂತಿರುವಂತ ಆ ಸೂಳಿಯರ ಮನೆಯನ್ನು ನೋಡುವುದಾದ್ರೆ ನೀನು ನಾಚಿಕೆಯಿಂದ ಓಡಿ ಹೋಗಬೇಕಾಗುತ್ತದೆ. ಇಂದು ಈ ನೀನು ಕೂತಿರುವ ಸ್ಥಳವು ನೀನು ಸ್ವಂತ ಕುಟುಂಬ ಬಿಟ್ಟು ಬೇರೆಯವರ ಮನೆಯಲ್ಲಿ ಕೂತುಕೊಂಡಿದ್ರೆ ನೀನು ನಾಚಿಕೆಯಿಂದ ಓಡಿ ಹೋಗಬೇಕಾಗುತ್ತದೆ. ಎಲ್ಲಿ ಕೂತುಕೊಂಡಿದ್ದಾನ ಪ್ರಿಯನೇ, ನೀನು ಕೂತುಕೊಳ್ಳೋದು ಯೇಸು ಸ್ವಾಮಿ ಬಲ್ಲವನಾಗಿದ್ದಾನೆ. ಯಾವ ಸ್ಥಳದಲ್ಲಿ ನಾವು ಕೂತುಕೊಳ್ಳಬಾರದೋ ಅದೇ ಸ್ಥಳದಲ್ಲಿ ಇನ್ನು ಅನೇಕರು ಕೂತುಕೊಳ್ತಾರೆ. ಪೇತ್ರನು ಯಾವ ಸ್ಥಳ ಕೂತ್ಕೊಳ್ಳಬಾರ್ದಾಗಿತ್ತೋ ಆ ಸ್ಥಳದಲ್ಲಿ ಕೂತ್ಕೊಂಡು ಕೊನೆಗೆ ಆ ಜೀವ ಸ್ವರ್ಗ ದೇವರನ್ನು ನಾನು ಬಲ್ಲೆನಲ್ಲ, ನನಗೆ ಗೊತ್ತಿಲ್ಲ ಎಂಬುದಾಗಿ ಬಂಕಿದನು, ಅಲ್ಲಗಳೆದನು. ಎಲ್ಲಿ ಕೂತ್ಕೊಂಡು ನನ್ನ ಪ್ರಿಯನೇ, ಯೇಸು ಸ್ವಾಮಿ ಅದನ್ನು ಬಲ್ಲವನಾಗಿದ್ದಾನೆ. ನೀನು ಯಾಕೆ ಕೂತ್ಕೊಂಡಿದೆ ಎಂಬುದಾಗಿ ಬಲ್ಲವನಾಗಿದ್ದಾನೆ. ದೂರದಿಂದಲೇ ನಮ್ಮ ಆಲೋಚನೆಯನ್ನು ಬಲ್ಲವನಾಗಿದ್ದಾನೆ. ಯೇಸು ಸ್ವಾಮಿ ಅಲ್ಲಿಗೆ ಬಂದನು. ಜಕ್ಕಾಯನ ಎಂಬುದಾಗಿ ಹೆಸರಿಟ್ಟು ಕರೆದನು. ಕೆಳಗಿಳಿದು ಬಾ ಎಂಬುದಾಗಿ ಹೇಳಿದನು. ಇಂದು ನಾವು ಕೆಳಗಿಳಿದು ಬರಬೇಕಾಗಿದೆ.
ಗರ್ವದಲ್ಲಿ ಕೂತ್ಕೊಂಡಿದೆ ಆದರೆ, ಅಹಂಕಾರದಲ್ಲಿ ಕೂತ್ಕೊಂಡಿದೆ ಆದರೆ ಕೆಳಗೆ ಬಾ ಮಗನೇ, ಕೆಳಗಿಳಿದು ಬಾ. ನೀನು ಕೂತ್ಕೊಂಡಿರೋ ಸ್ಥಳವು ಬೀಳಿಸುವಂತ ಸ್ಥಳ. ನೀನು ಕೂತ್ಕೊಂಡಿರೋ ಸ್ಥಳವು ಅದು ನಿನಗೋಸ್ಕರ ನೇಮಿಸುವ ಸ್ಥಳವಲ್ಲ. ಕೆಳಗಿಳಿದು ಬಾ, ದೀನನಾಗು, ನಮ್ರನಾಗು, ಭಕ್ತನಾಗು, ಕೆಳಗಿಳಿದು ಬಾ.